ಆಪರೇಷನ್ ಆಫರ್ಗೆ ಕಾಂಗ್ರೆಸ್ನ ಶಾಸಕರಲ್ಲೇ ಇಲ್ಲ ಒಮ್ಮತ. 100 ಕೋಟಿ ಆಫರ್ ಬಗ್ಗೆ ಕಾಂಗ್ರೆಸ್ನ ಶಾಸಕರಲ್ಲಿ ಭಿನ್ನ ರಾಗ ಇದೆ. ಮಂಡ್ಯ ಶಾಸಕ ನೋಡಿದ್ರೆ 50 ಅಲ್ಲ 100 ಕೋಟಿ ಆಫರ್ ಕೊಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ ಶಾಸಕ ಗಣಿಗ ರವಿಕುಮಾರ್ ಅವರು. ಆದ್ರೆ ಆಫರ್ ಕೊಟ್ಟಿಲ್ಲ ಅಂತ ಹೇಳಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಹೇಳ್ತಾರೆ. ಹಿಂದೆ ಸಂಪರ್ಕ ಮಾಡಿದ್ರು, ಈಗ ಸಂಪರ್ಕ ಮಾಡಿಲ್ಲ ಅಂತ ಬಾಬಾ ಸಾಹೇಬ್ ಮಾತಾಡಿದ್ದಾರೆ. ಯಾರೂ ನನ್ನನ್ನ ಸಂಪರ್ಕ ಮಾಡಿಲ್ಲ ಅಂತ ಶಾಸಕ ತಮ್ಮಯ್ಯ ಸ್ಪಷ್ಟನೆಯನ್ನ ಕೊಡ್ತಾರೆ. ನ್ಯೂಸ್ ಫಸ್ಟ್ ಜೊತೆನೂ ಕೂಡ ಶಾಸಕರು ಮಾತಾಡಿದ್ರು, ನನ್ಗೆ ಯಾರೂ ಸಂಪರ್ಕ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾದ್ರೆ ಈ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಒಂದು. ಈಗ ಗಣಿಗ ರವಿಕುಮಾರ್ ಅವರು ಇದೇ ಮೊದಲ ಬಾರಿಗೆ ಆರೋಪ ಮಾಡ್ತಾ ಇರೋದಲ್ಲ. ಸುಮಾರು 2 ತಿಂಗಳ ಹಿಂದೆನೂ ಕೂಡ ಇದೇ ಆರೋಪವನ್ನ, ಆಪರೇಷನ್ ಕಮಲದ ಭೀತಿ ಇದೆ, 50 ಕೋಟಿ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಒಬ್ಬೊಬ್ಬರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸಮಯ ಬಂದಾಗ ಅದರ ಡಾಕ್ಯುಮೆಂಟ್ ಅನ್ನು ಕೂಡ, ನನ್ನ ಹತ್ರ ಇರುವಂತಹ ಸಾಕ್ಷಿಗಳನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ ಅಂತ ಹೇಳಿದ್ರು. ಈಗ ಮತ್ತೆ ಸಿಎಂ 50 ಕ್ರೋರ್ ಆಫರ್ ಸ್ಟೇಟ್ಮೆಂಟ್ನ ನಂತರ ಈಗ ಗಣಿಗ ರವಿಕುಮಾರ್ ಅವರು ಮತ್ತೊಂದು ಸಲ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡಿ ಕೊಡ್ತಾ ಇದೆ. ಸಾಕ್ಷಿ ಇದ್ರೆ ಗಣಿಗ ರವಿಕುಮಾರ್ ಅವರು ಇಲ್ಲಿವರೆಗೆ ಯಾಕೆ ಅದನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆಗಿದೆ. ಮತ್ತೊಂದು ಕಡೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವ್ರನ್ನ ಕೇಳಿದ್ರೆ ನನಗೆ ಯಾರೂ ಸಂಪರ್ಕ ಮಾಡಿಲ್ಲ ಅನ್ನುವಂತಹ ಉತ್ತರ ಕೊಡ್ತಿದ್ದಾರೆ. ಹಿಂದೆ ಆಫರ್ ಮಾಡಿದ್ರು, ಈಗ ಯಾರೂ ನಮ್ಮನ್ನ ಆಫರ್ ಮಾಡಿಲ್ಲ ಅಥವಾ ಸಂಪರ್ಕ ಮಾಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ನ ಶಾಸಕರೇ ನೀಡ್ತಾ ಇರೋದು. ಶಾಸಕ ತಮ್ಮಯ್ಯ ಕೂಡ ಅದೇ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗವರು ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅನ್ನೋದನ್ನು ಈಗ ತಾನೇ ಪತ್ರಿಕೆ ಸ್ನೇಹಿತರ ಮುಖಾಂತರ ಗೊತ್ತಾಯಿತು. ಆದರೆ ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿ 5 ವರ್ಷ ಸರ್ಕಾರ ಆಳಬೇಕು ಅಂತೇಳಿ 136 ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾತನಾಡಿದಾರೋ ನನಗೆ ಅದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕೆ ಇದರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ಆ ರೀತಿ ಎಲ್ಲೂ ನನಗೊಬ್ಬ 18 ವರ್ಷ ನಾನು ಬಿ ಜೆ ಪಿಲಿ ಇದ್ದಿದ್ದರಿಂದ ಎಲ್ಲರೂ ಎದುರುಗಡೆ ಸಿಕ್ಕಿದಾಗ ಭಾಳ ಅವಕಾಶ ಸಿಕ್ಕಾಗ ಕೆಲವರು ಕಾಸಿಗೆ ಮಾತಾಡ್ತಾರೆ ಬಿಟ್ಟರೆ ಆ ರೀತಿಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಚರ್ಚೆ ಮಾಡಿಲ್ಲ. ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರೋ ಮಟ್ಟಕ್ಕೆ ಗೊತ್ತಿಲ್ಲ. ಆಮೇಲೆ ನನಗೆ ಯಾರು ಸಂಪರ್ಕ ಮಾಡಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿನೂ ಇಲ್ಲ ಸರ್. ಅದು ದೊಡ್ಡ ಮಟ್ಟದಲ್ಲಿ ಯಾರು ಹೇಳ್ಬೋದು, ನಾನಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ನಾನೊಬ್ಬ ಸಾಮಾನ್ಯ ಶಾಸಕ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ 5 ವರ್ಷ ಜನರ ಸೇವೆ ಮಾಡೋಕ್ಕೆ. ಅದಷ್ಟೇ ನಮ್ಮ ಕಾಂಗ್ರೆಸ್. ಶಾಸಕ ತಮ್ಮಯ್ಯ ಅವರ ಮಾತನ್ನ ನೀವು ಕೇಳಿಸ್ಕೊಂಡ್ರಿ. ಗಣಿಗ ರವಿಕುಮಾರ್ ಅವರು ಯಾಕೆ ಹಾಗೆ ಹೇಳ್ತಿದಾರೋ ಗೊತ್ತಿಲ್ಲ, ಆದರೆ ನನ್ನನ್ನ ಇದುವರೆಗೂ ಯಾರೂ ಸಂಪರ್ಕ ಮಾಡಿಲ್ಲ. ಹಿಂದೆ 18 ವರ್ಷ ಬಿಜೆಪಿಯಲ್ಲಿದ್ದೆ, ಆದರೆ ಈಗಲೂ ಕೂಡ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಆತ್ಮೀಯತೆಯನ್ನು ಹೊಂದಿದ್ದಾರೆ. ಹೋಗ್ತಾ ಬರ್ತಾ ಮಾತಾಡಿಸ್ತಾರೆ, ನಾನು ಅವರ ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ. ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ನ ನಿಷ್ಠಾವಂತ ಶಾಸಕ ನಾನು ಅನ್ನುವಂತಹ ಮಾತನ್ನ ಕ್ಲಾರಿಫೈ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನನ್ನ ಮಟ್ಟಕ್ಕಂತೂ ಇದು ಬಂದಿಲ್ಲ. ದೊಡ್ಡ ಮಟ್ಟದಲ್ಲಿ ಮೋಸ್ಟ್ಲಿ ಡೀಲ್ ಆದರೂ ಆಗಿರಬಹುದು ಅಥವಾ ಅಂತಹ ಆಫರ್ ಕೂಡ ಬಂದಿರಬಹುದು ಅಂತ ಹೇಳಿ ತಮಗೆ ಬಂದಿದೆ ಅಂತ ಆಫರ್ ಅಂತ ಗಣಿಗ ರವಿ ಅವರು ಏನು ಹೇಳ್ತಿದಾರಲ್ಲ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.